ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಕುಕ್ಕರ್ನಲ್ಲಿ ತುಂಬಾ ಸಿಂಪಲ್ಲಾಗಿ ಒಂದು ರೈಸ್ ರೆಸಿಪಿ ತೋರಿಸ್ತೀನಿ. ಇಲ್ಲಿ ಕುಕ್ಕರ್ನಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡಿರೋದು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ. ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ದಪ್ಪ ಗಾತ್ರದ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಖಂಡಿತವಾಗಿ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಾ ಬಂದಮೇಲೆ ಅದರೊಳಗಡೆ ಮತ್ತೆಲ್ಲ ಮುಂದೆ ಏನೆಲ್ಲ ಆ್ಯಡ್ ಮಾಡಬೇಕಂತ ನೋಡಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದಿಷ್ಟು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು ಒಂದು ಸರ್ತಿ. ಈಗ ಎಲ್ಲನೂ ಕೂಡ ಕಲಿಸ್ಕೊಂಡಾಯ್ತಲ್ವ, ಚೆನ್ನಾಗಿ ಸ್ವಲ್ಪ ಹೊತ್ತು ಎಲ್ಲನೂ ಕೂಡ ಕಲರ್ ಬರೋವರೆಗೂ ಬಿಡಬೇಕು. ಯಾಕಂದರೆ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಚೆನ್ನಾಗಿ ಹಸಿ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಿರೋದು. ಆವಾಗ ಫ್ರೈ ಆದಮೇಲೆ ನಾನು ಅದಕ್ಕೆ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಗಾತ್ರದ ಕ್ಯಾರೆಟ್ ಕಟ್ ಮಾಡಿದ್ದೀನಿ, ಅದು ಹಾಕ್ಕೊಂಡಿರೋದು. ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗಿ ಇರಬೇಕು. ಯಾಕಂದರೆ ಚೆನ್ನಾಗಿ ನೀರಲ್ಲಿ ಕುದ್ದ ಮೇಲೆ ಅದೇನಾಗುತ್ತೆ ಅಂದರೆ ಸಣ್ಣ ಪೀಸಸ್ ಇದ್ದರೆ ಸ್ವಲ್ಪ ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಪೀಸಸ್ಸೇ ಇರಲಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಪಲಾವ್ ಮಾಡ್ತಾ ಇದ್ದೀವಲ್ಲ, ವೆಜಿಟೇಬಲ್ ಪಲಾವ್ ಆಗಲಿ, ವೆಜಿಟೇಬಲ್ ರೈಸ್ ಯಾವುದೇ ಇದ್ದರೂ ಕೂಡ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ರುಚಿ ಬರೋದು. ಇವಾಗ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರೋದು ನೋಡಿ. ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಆಗಿ ಮತ್ತು ಆಲೂಗಡ್ಡೆ ಎಲ್ಲದಕ್ಕೂ ಕೂಡ ರುಚಿ ಬರೋ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಈಗ ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿ ಕಲರ್ ಕೂಡ ಬರ್ತಾ ಇರೋದು, ಮಿಕ್ಸ್ ಕೂಡ ಆಗಿದೆ ಎಲ್ಲನೂ ಕೂಡ. ಆದಮೇಲೆ ನಾನು ಅದಕ್ಕೆ 1.5 ಗ್ಲಾಸಷ್ಟು ಅಕ್ಕಿ ತೊಳೆದಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕಿ ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಮತ್ತು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ನೆನೆಯೋದಕ್ಕೆ ಬಿಡಬಾರ್ದು. ಜಾಸ್ತಿ ಹೊತ್ತು ನೆನೆಸಿ ಇಟ್ವಿ ಅಂದರೆ ಅದು ನಾವು ಕುಕ್ಕರ್ನಲ್ಲಿ ಮಾಡ್ತಾ ಇರ್ತೀವಲ್ಲ, ಎಲ್ಲ ಕೂಡ ಕಲಸೋವಾಗ ಅಕ್ಕಿ ಎಲ್ಲ ಸ್ವಲ್ಪ ಚೂರು ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಹಾಕಬೇಡಿ. ಈ ಕಡೆ ನಾವು ಒಗ್ಗರಣೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ ಅಂದರೆ ಅಕ್ಕಿ ತೊಳ್ಕೊಂಡು ನೀರು ಜಾನಿ ಇಡಬೇಕು. ಇದು ನೋಡಿ, ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ ನಾನು. ಪೂರ್ತಿ ಎಲ್ಲ ಕೂಡ ಮಿಕ್ಸ್ ಆಗಿರೋದು. ಇವಾಗ ಇದಕ್ಕೆ ನೀರು ಕ್ವಾಂಟಿಟಿ ಎಷ್ಟು ಹಾಕೋಬೇಕಂತ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿರೋದು ಜಾಸ್ತಿಯಾಗಿ ಹಾಕಿ ಅದನ್ನು ಕೂಡ ಕಲಿಸ್ತಾ ಇರೋದು. ತುಂಬಾ ಟೇಸ್ಟ್ ಆಗುತ್ತೆ ವೀಕ್ಷಕರೇ. ವೆಜಿಟೇಬಲ್ ರೈಸ್ ಈ ರೀತಿ ಮಾಡಿ ಸಿಂಪಲ್ಲಾಗಿ. ಹಸಿ ಬಟಾಣಿ ಸೀಸನ್ ಬಂತಲ್ವ, ಕ್ಯಾರೆಟು ಹಸಿ ಬಟಾಣಿ ಸೀಸನ್ ಬಂತು ಈ ಚಳಿಗಾಲದಲ್ಲಿ, ಈ ರೀತಿ ಮಾಡ್ಬೋದು. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇರೋದು. 1.5 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ನೋಡಿ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೂಡ ಏನಿಲ್ಲ, 3 ಗ್ಲಾಸಷ್ಟು ನೀರು ಕರೆಕ್ಟಾಗಿ ಆಗುತ್ತೆ ನೋಡಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಬಿಡಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸ್ವಲ್ಪ ಕ್ಯಾಮ್ರಾ ಹಿಡಿಯೋದ್ರಲ್ಲಿ ಸ್ವಲ್ಪ ಒಂದು ಕೈಯಿಂದ ಮಾಡ್ತಾಯಿದ್ದೀನಿ, ಒಂದು ಕೈಯಿಂದ ಕ್ಯಾಮ್ರಾ ಹಿಡ್ದಿರೋದಲ್ಲ, ಅದು ಸ್ವಲ್ಪ ಅಲುಗಾಡ್ತಾ ಇರೋದು ನೋಡಿ. ಏನು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಕ್ಯಾಮ್ರಾ ಹಿಡಿಯೋರು ಯಾರಿಲ್ಲ, ಒಂದೇ ಕೈಯಿಂದ ಮಾಡೋದು ಹಿಡಿಯೋದು ಆಗ್ತಾಯಿಲ್ಲ. ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ನಾನು 2ರಿಂದ 3 ವಿಸಿಲ್ ತೆಗಿತೀನಿ. ಆಮೇಲೆ ನೋಡೋಣ ಯಾವ ರೀತಿ ವೆಜಿಟೇಬಲ್ ರೈಸ್ ಆಗಿರೋದಂತ. ಈಗ ನೋಡ್ತಾ ಇರ್ಬೋದು, ಕುಕ್ಕರ್ ಸಿಟಿ ಹೊಡಿತು, ಆಮೇಲೆ ಕುಕ್ಕರ್ ಕೂಡ ತೆಗೆದಿರೋದು. ತುಂಬಾ ಸಖತ್ ಟೇಸ್ಟಿಯಾಗಿರುವಂಥ ಈ ವೆಜಿಟೇಬಲ್ ರೈಸ್ ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಆಗಿರೋರು ಖಂಡಿತವಾಗಿ ನೋಡಿ ಟ್ರೈ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.